ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮತ್ತೊಬ್ಬರನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂತಂದರೆ KPTCL ಪವರ್ ಮ್ಯಾನ್ ನೇಮಕಾತಿಯಲ್ಲಿ ಎಸ್ಕಾಂ ಪವರ್ ಮ್ಯಾನ್ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ, ಇದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ ಅನ್ನು ತೆಗೆದುಕೊಳ್ಳೋದ್ರಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂಥ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಇರುವಂಥ ಮೆಂಬರ್ಶಿಪ್ ಅಂತ ತೆಗೆದುಕೊಂಡು ಸಪೋರ್ಟ್ ಮಾಡಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರೂ ಸಹ ಲೈಕ್ ಮಾಡಿದರೆ ನಾನು ಮುಂದಿನ ಪ್ರತಿಯೊಂದು ಎಸ್ಕಾಮ್ ಅಪ್ಡೇಟನ್ನು ನೀಡೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಲೈಕಿಂದ ಯಾವುದೇ ರೀತಿಯಾಗಿ ನಿಮಗೆ ಅರ್ನಿಂಗ್ ಬರಲ್ಲ ಅಂತ ನಿಮಗೂ ಗೊತ್ತು. ಬಟ್ ಏನಪ್ಪ ಅಂತಂದರೆ ಒಂದು ಖುಷಿ ಆಗುತ್ತೆ, ಇಷ್ಟು ಜನ ಲೈಕ್ ಮಾಡ್ತಾ ಇದ್ದಾರೆ ಅಂತ. ಹಾಗೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ ಅಂತ ಹೇಳ್ತಾ ಈಗ ಎಸ್ಕಾಮ್ ಬಗ್ಗೆ ಮಾತಾಡೋದಾದರೆ ಎಸ್ಕಾಂ ಪವರ್ ಮ್ಯಾನ್ ಫೈನಲ್ ರಿಸಲ್ಟ್ ಬಂದುಬಿಟ್ಟು ಯಾವಾಗ ಬರಬಹುದು. ಓಕೆ, ಈಗ ಬೆಸ್ಕಾಂ ಬಗ್ಗೆ ನಾವು ಹೇಳಿದ್ವಿ ಆವಾಗ ಬರುತ್ತೆ ಇವಾಗ ಬರುತ್ತೆ ಅಂತ. ಬಟ್ ಎಸ್ಕಾಂ ಬಗ್ಗೆ ಏನು ಹೇಳ್ತಾ ಇಲ್ಲ ಅಂತಲೇ ಕೇಳ್ತಾ ಇದ್ದೀರಿ. ಹಾಗಾಗಿ ನಿಮಗೋಸ್ಕರ ಈ ಒಂದು ವಿಡಿಯೋ ಸ್ನೇಹಿತರೆ. ಓಕೆ, ಎಸ್ಕಾಮ್ನ ಒಂದು ಪವರ್ ಮ್ಯಾನ್ನ ಫೈನಲ್ ರಿಸಲ್ಟ್ 1:1 ಫೈನಲ್ ರಿಸಲ್ಟು ಯಾವಾಗ ಬರುತ್ತೆ. ಇದರ ಒಂದು ನಿಮಮ್ಸ್ ಮೆಡಿಕಲ್ PH ಕ್ಯಾಂಡಿಡೇಟ್ ಅವರದ ಒಂದು ಮೆಡಿಕಲ್ ಬಂದುಬಿಟ್ಟು ಮುಗಿದಿದ್ದು ಫೆಬ್ರವರಿ 24, ಅಂದರೆ ಇವತ್ತಿಗೆ ಕೇವಲ 14 ದಿನ ಆಯಿತು. ಎಷ್ಟು 14 ದಿನ ಆಯಿತು ಸ್ನೇಹಿತರೆ ಇವತ್ತಿಗೆ. ಈ 14 ದಿನದಲ್ಲಿ ಪ್ರೊಸೆಸ್ ಸ್ಟಾರ್ಟ್ ಆಗಿ ಒಂದು ವಾರ ಆಗಿರ್ಬೋದು ಅಥವಾ 8 ದಿನ ಆಗಿರ್ಬೋದು ಅಷ್ಟೇ. ಯಾಕಂದರೆ ಎಲ್ಲ ರಜೆ ಅದು ಇದೆಲ್ಲ ತೆಗೆದುಕೊಂಡ್ರೆ ಒಂದು ವಾರ ಅಥವಾ ಒಂದು 5-6 ದಿನ ಆಗಿರ್ಬೋದು ಅಷ್ಟೇ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಎಸ್ಕಾಮ್ದು. ಇದ್ರದ್ದು ಸರಿಸುಮಾರು 500ಕ್ಕೂ ಹೆಚ್ಚು ಪೋಸ್ಟ್ಗಳಿದಾವೆ ಯಾರ್ದು ಎಸ್ಕಾಮ್ ಅವ್ರದ್ದು. ಓಕೆ, ಹಾಗಾಗಿ ಇವ್ರದ್ದು ಪ್ರೊಸೆಸ್ಸು ಸರಿಸುಮಾರು ಒಂದು 2 ತಿಂಗಳಾದರೂ ತೊಗೊಳ್ತದೆ, ಮಿನಿಮಮ್ 2 ತಿಂಗಳ ಮೇಲೇ ತೊಗೊಳ್ತದೆ. ಹಾಗಾಗಿ ಮಾರ್ಚ್ ಫುಲ್ಲು ಬರಲ್ಲ ರಿಸಲ್ಟು. ಏಪ್ರಿಲಲ್ಲೂ ಸಹ ಚಾನ್ಸ್ ಇಲ್ಲ, ಓನ್ಲಿ ಒಂದು 60% ಚಾನ್ಸ್ ಇದೆ ರಿಸಲ್ಟ್ ಬರೋದಕ್ಕೆ. ಇನ್ನೂ 40% ರಿಸಲ್ಟು ಏಪ್ರಿಲಲ್ಲಿ ಬರೋದಕ್ಕೆ ಚಾನ್ಸ್ ಇದೆ. ಓಕೆ, 100% ನಿಮ್ಮೊಂದು ರಿಸಲ್ಟು ಏಪ್ರಿಲ್ ಲಾಸ್ಟ್ ವೀಕ್ ಅಥವಾ ಮೇ ಅಲ್ಲಿ ನಿಮ್ಮ ರಿಸಲ್ಟ್ನ ನೋಡ್ಬೋದು. ಮೇವರೆಗೂ ಹೋಗುವಂಥ ಸಾಧ್ಯತೆ ಎಲ್ಲ ರೀತಿಯಾಗಿ ಇದೆ ನಿಮ್ಮ ಒಂದು ಫೈನಲ್ ರಿಸಲ್ಟ್ ಯಾರ್ದು ಎಸ್ಕಾಮ್ ಅವ್ರದ್ದು. ಯಾಕಂತಂತಂದರೆ ನಿಮ್ಮದು ಪ್ರೊಸೆಸ್ ಅಲ್ಲಿವರೆಗೂ ಹೋಗ್ತದೆ. ಸ್ವಲ್ಪ ಸ್ಪೀಡಪ್ ಆಯ್ತಪ್ಪ ಅಂತಂದರೆ ಏಪ್ರಿಲಲ್ಲಿ ನಿಮ್ಮ ರಿಸಲ್ಟ್ ಬರ್ತದೆ ಎಸ್ಕಾಂ ಪವರ್ ಮ್ಯಾನ್ದು. ಓಕೆ, ಹಾಗಾಗಿ ಪ್ರತಿಯೊಬ್ಬರದ್ದು ನಿಮ್ಮೊಂದು ರಿಸಲ್ಟ್ ಬಂದುಬಿಟ್ಟು ಎಸ್ಕಾಂ ಪವರ್ ಮ್ಯಾನ್ದು ಫೈನಲ್ ರಿಸಲ್ಟು ಏಪ್ರಿಲ್ ಲಾಸ್ಟ್ ಅಥವಾ ಮೇ ಫಸ್ಟ್ ವೀಕ್ವರೆಗೂ ಸಹ. ಮೇ ಫಸ್ಟ್ ವೀಕ್ ಅಂತ, ಏಪ್ರಿಲ್ ಲಾಸ್ಟ್ ಬರಲಿಲ್ಲ ಅಂತಂತಂದರೆ ನೀವು ಮೇ ತಿಂಗಳಲ್ಲಿ ಯಾವಾಗಾದರೂ 100% ಬಂದೇ ಬರ್ತದೆ. 100% ಡೇಟ್ ಹೇಳಬೇಕಾದ್ರೆ ಮೇ ಅಂತಲೇ ಹೇಳ್ತೀನಿ ನಾನು. ಬಟ್ 60-50% ಚಾನ್ಸಸ್ಸು ಮೇ ಎಲ್ಲಿಯಪ್ಪ ಅಂತಂದರೆ ಏಪ್ರಿಲಲ್ಲಿದೆ. ಮಾರ್ಚ್ ತಿಂಗಳಲ್ಲಿ 1% ಚಾನ್ಸಸ್ ಇಲ್ಲ, ಬರೋದೇ ಇಲ್ಲ ಫಸ್ಟ್ ಆಫ್ ಆಲ್ ನಿಮ್ಮ ರಿಸಲ್ಟ್. ಓಕೆ, ಇದು ಇದ್ರ ಬಗ್ಗೆ ಅಪ್ಡೇಟ್ ಆಗಿತ್ತು ಸ್ನೇಹಿತರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಲೂ ಸಹ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.